ಕೇರಳದ ಕಣ್ಣೂರ್ ಜಿಲ್ಲೆಯ ಬಾವಲಿ ನದಿಯ ದಂಡೆಯ ಮೇಲಿರುವ ಇತಿಹಾಸ ಪ್ರಸಿದ್ಧ ಕೊಟ್ಟಿಯೂರು ಮಹಾದೇವ ಕ್ಷೇತ್ರ ಮತ್ತೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಈ ಪವಿತ್ರ ಕ್ಷೇತ್ರದಲ್ಲಿ ನಡೆಯುತ್ತಿರುವ 27 ದಿನಗಳ ವೈಶಾಖ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಹರಿದು ಬರುತ್ತಿದ್ದಾರೆ. ಕರ್ನಾಟಕದಿಂದಲೂ ಸಾವಿರಾರು ಭಕ್ತರು ಶಿವನ ದರ್ಶನಕ್ಕಾಗಿ ಕೊಟ್ಟಿಯೂರಿಗೆ ತೆರಳುತ್ತಿದ್ದಾರೆ. ಆದರೆ ಈ ಬಾರಿ ದೇವರ ದರ್ಶನಕ್ಕಿಂತ ದೇವಸ್ಥಾನದ ವ್ಯವಸ್ಥೆ ಮತ್ತು ಭದ್ರತಾ ಸಿಬ್ಬಂದಿಯ ವರ್ತನೆಯೇ ಹೆಚ್ಚು ಸುದ್ದಿಯಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಹಲವಾರು ವಿಡಿಯೋಗಳಲ್ಲಿ ಕರ್ನಾಟಕದ ಭಕ್ತರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಟ್ಟಿಯೂರಿಗೆ ಬರಬೇಡಿ, ಇಲ್ಲಿ ನಮಗೆ ರಕ್ಷಣೆ ಇಲ್ಲ, ಗೌರವಯುತವಾಗಿ ನಡೆಸಿಕೊಳ್ಳುವುದಿಲ್ಲ, ಹಣ ಕೊಟ್ರೂ ಸರಿಯಾಗಿ ದರ್ಶನ ಸಿಗುವುದಿಲ್ಲ ಎಂದು ಅನೇಕ ಭಕ್ತರು ವಿಡಿಯೋ ಮಾಡಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ವಿಶೇಷವಾಗಿ ₹1000 ನೀಡಿ ವಿಶೇಷ ದರ್ಶನ ಟಿಕೆಟ್ ಪಡೆದವರು ಕೂಡ 3 ಗಂಟೆಗಳಿಗೂ ಹೆಚ್ಚು ಸಮಯ ಸಾಲಿನಲ್ಲಿ ನಿಲ್ಲಬೇಕಾಗಿದೆ ಎಂದು ಆರೋಪಿಸಿದ್ದಾರೆ. ಉಚಿತ ದರ್ಶನ ಪಡೆಯಲು 7-8 ಗಂಟೆಗಳವರೆಗೆ ಕಾಯಬೇಕಾದ ಪರಿಸ್ಥಿತಿ ಇದೆ ಎನ್ನಲಾಗಿದೆ. ಕೆಲವು ವಿಡಿಯೋಗಳಲ್ಲಿ ಮಹಿಳಾ ಭಕ್ತರನ್ನು ತಳ್ಳಾಡುತ್ತಿರುವ ದೃಶ್ಯಗಳು ಕಾಣಿಸಿಕೊಂಡಿವೆ ಎನ್ನಲಾಗಿದ್ದು, ದೇವಸ್ಥಾನದ ಸಿಬ್ಬಂದಿ ಹಾಗೂ ಭದ್ರತಾ ಸಿಬ್ಬಂದಿಯ ವರ್ತನೆ ಬಗ್ಗೆ ಕನ್ನಡಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿದ್ದರೂ ಅವರಿಗೆ ಸೂಕ್ತ ಗೌರವ ಸಿಗುತ್ತಿಲ್ಲ ಎಂಬ ಭಾವನೆ ಹಲವರಲ್ಲಿ ಮೂಡಿದೆ. ದೇವರ ದರ್ಶನಕ್ಕೆ ಬಂದ ಭಕ್ತರನ್ನು ಮಾನವೀಯತೆಯಿಂದ ನಡೆಸಿಕೊಳ್ಳಬೇಕಾದ ಜಾಗದಲ್ಲಿ ಕಠಿಣವಾಗಿ ವರ್ತಿಸಲಾಗುತ್ತಿದೆ ಎಂಬ ಆರೋಪಗಳು ನಿರಂತರವಾಗಿ ಕೇಳಿಬರುತ್ತಿವೆ. ಇದಕ್ಕೆ ಮತ್ತೊಂದು ಆಯಾಮವೂ ಸೇರಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಾಯ್ಕಾಟ್ ಕೊಟ್ಟಿಯೂರು ಎಂಬ ಅಭಿಯಾನ ಆರಂಭವಾಗುತ್ತಿದ್ದಂತೆಯೇ ಕೇರಳದ ಕೆಲವು ಮಂದಿ ಪ್ರತಿಕ್ರಿಯೆ ನೀಡಿದ್ದು, ಕೊಟ್ಟಿಯೂರು ಕ್ಷೇತ್ರವು ಶತಮಾನಗಳ ಇತಿಹಾಸ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದ್ದು, ಇದು ಇತ್ತೀಚೆಗೆ ಜನಪ್ರಿಯವಾಗಿಲ್ಲ ಎಂದು ಹೇಳಿದ್ದಾರೆ. ಕನ್ನಡಿಗರು ಬರದಿದ್ದರೂ ಉತ್ಸವ ಎಂದಿನಂತೆ ನಡೆಯುತ್ತದೆ, ಕ್ಷೇತ್ರದ ಇತಿಹಾಸ ಮತ್ತು ವೈಭವಕ್ಕೆ ಯಾವುದೇ ಧಕ್ಕೆಯಾಗುವುದಿಲ್ಲ ಎಂಬ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈ ವಿಚಾರ ಈಗ 2 ರಾಜ್ಯಗಳ ಭಕ್ತರ ನಡುವೆ ಚರ್ಚೆಯ ವಿಷಯವಾಗಿದೆ. ಕೊಟ್ಟಿಯೂರು ಕ್ಷೇತ್ರದ ಹಿನ್ನೆಲೆಯೇ ವಿಶೇಷವಾಗಿದೆ. ಪುರಾಣಗಳ ಪ್ರಕಾರ ದಕ್ಷಯಜ್ಞ ನಡೆದ ಸ್ಥಳವೆಂದು ನಂಬಲಾಗುವ ಈ ಕ್ಷೇತ್ರದಲ್ಲಿ ಸತೀದೇವಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿದಳು ಎನ್ನಲಾಗುತ್ತದೆ. ನಂತರ ಶಿವನು ಕೋಪಗೊಂಡು ದಕ್ಷನ ತಲೆ ಕತ್ತರಿಸಿದ ಕಥೆ ಇಲ್ಲಿ ಸಂಬಂಧಿಸಿದೆ. ನದಿಯ ಒಂದು ದಂಡೆಯಲ್ಲಿರುವ ದೇವಸ್ಥಾನದಲ್ಲಿ ವರ್ಷಪೂರ್ತಿ ಪೂಜೆ ನಡೆಯುತ್ತದೆ. ಮತ್ತೊಂದು ದಂಡೆಯಲ್ಲಿರುವ ಪವಿತ್ರ ಸ್ಥಳದಲ್ಲಿ ಮಾತ್ರ ವಾರ್ಷಿಕ ವೈಶಾಖ ಮಹೋತ್ಸವದ ಸಮಯದಲ್ಲಿ ಪೂಜೆ ನಡೆಯುತ್ತದೆ. ಯಾವುದೇ ಶಾಶ್ವತ ಗರ್ಭಗುಡಿ ಅಥವಾ ಕಟ್ಟಡ ಇಲ್ಲದೆ ನದಿಯ ಮಧ್ಯದಲ್ಲಿರುವ ಸ್ವಯಂಭೂ ಶಿವಲಿಂಗಕ್ಕೆ ವಿಶೇಷ ಪೂಜೆ ನಡೆಯುವುದು ಈ ಕ್ಷೇತ್ರದ ವೈಶಿಷ್ಟ್ಯವಾಗಿದೆ. ಹುಲ್ಲಿನಿಂದ ನಿರ್ಮಿಸುವ ಪೆಂಡಾಲ್, ಓಡಪೂವು ಎಂಬ ವಿಶೇಷ ಪ್ರಸಾದ, ನಿರಂತರ ಜಲಾಭಿಷೇಕ ಮತ್ತು ತುಪ್ಪಾಭಿಷೇಕ ಇಲ್ಲಿನ ಪ್ರಮುಖ ಆಚರಣೆಗಳಾಗಿವೆ. ಆದರೆ ಇಷ್ಟೊಂದು ಪವಿತ್ರ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರುವ ಕ್ಷೇತ್ರದ ಬಗ್ಗೆ ಇಂದು ಚರ್ಚೆಯಾಗುತ್ತಿರುವುದು ಭಕ್ತರ ಆಧ್ಯಾತ್ಮಿಕ ಅನುಭವದ ಬಗ್ಗೆ ಅಲ್ಲ ಬದಲಾಗಿ ವ್ಯವಸ್ಥೆಯ ಕೊರತೆ, ಜನಸಂದಣಿ ನಿಯಂತ್ರಣದ ವೈಫಲ್ಯ ಮತ್ತು ಭಕ್ತರ ಸುರಕ್ಷತೆ ಬಗ್ಗೆ ಎಂಬುದು ವಿಷಾದಕರ ಸಂಗತಿ. ದೇವರ ದರ್ಶನಕ್ಕಾಗಿ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣಿಸಿ ಬರುವ ಭಕ್ತರಿಗೆ ಕನಿಷ್ಠ ಗೌರವ, ಸುರಕ್ಷತೆ ಮತ್ತು ಮಾನವೀಯ ವರ್ತನೆ ಸಿಗಬೇಕು. ಯಾವ ರಾಜ್ಯದವರೇ ಆಗಿರಲಿ, ಯಾವ ಭಾಷೆ ಮಾತನಾಡೋರೇ ಆಗಿರಲಿ, ದೇವಸ್ಥಾನಕ್ಕೆ ಬಂದ ಕ್ಷಣದಿಂದ ಅವರು ಭಕ್ತರು. ಅವರನ್ನು ಕನ್ನಡಿಗರು, ಕೇರಳಿಗರು ಅಥವಾ ಬೇರೆ ರಾಜ್ಯದವರು ಎಂದು ಬೇರ್ಪಡಿಸಿ ನೋಡಲಾಗುತ್ತಿದೆ ಎಂಬ ಭಾವನೆ ಮೂಡಿದರೆ ಅದು ದೇವಸ್ಥಾನದ ಹೆಸರಿಗೆ ಒಳ್ಳೆಯದಲ್ಲ. ಅದೇ ವೇಳೆ ವೈರಲ್ ವಿಡಿಯೋಗಳ ಆಧಾರದ ಜೊತೆಗೆ ಆರೋಪಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವುದು ಅಗತ್ಯ. ಆದರೆ ಭಕ್ತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಿರುವುದು, ಜನಸಂದಣಿ ನಿಯಂತ್ರಣದಲ್ಲಿ ಸಮಸ್ಯೆಗಳಿರುವುದು ಮತ್ತು ಕೆಲವು ಸಿಬ್ಬಂದಿಯ ವರ್ತನೆ ಬಗ್ಗೆ ನಿರಂತರ ದೂರುಗಳು ಬರುತ್ತಿರುವುದು ಗಮನಿಸಬೇಕಾದ ವಿಷಯವಾಗಿದೆ. ಕೇರಳ ಸರ್ಕಾರ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಈ ಆರೋಪಗಳನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ಭಕ್ತರ ದೂರುಗಳನ್ನು ಆಲಿಸಲು ಪ್ರತ್ಯೇಕ ಸಹಾಯವಾಣಿ ಆರಂಭಿಸಬೇಕು. ಪ್ರಮುಖ ಸ್ಥಳಗಳಲ್ಲಿ ನಿಗಾವಹಿಸುವ ಕ್ಯಾಮೆರಾಗಳನ್ನು ಅಳವಡಿಸಿ ಪ್ರತಿಯೊಂದು ದೂರು ಪರಿಶೀಲಿಸಬೇಕು. ಮಹಿಳಾ ಭಕ್ತರ ಸುರಕ್ಷತೆಗಾಗಿ ವಿಶೇಷ ಸಿಬ್ಬಂದಿಯನ್ನು ನಿಯೋಜಿಸಬೇಕು. ವಿವಿಧ ರಾಜ್ಯಗಳಿಂದ ಬರುವ ಭಕ್ತರಿಗೆ ಕನ್ನಡ, ಮಲಯಾಳಂ, ತಮಿಳು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಾಹಿತಿ ನೀಡುವ ವ್ಯವಸ್ಥೆ ಮಾಡಬೇಕು. ವಿಶೇಷ ದರ್ಶನ ಟಿಕೆಟ್ ಪಡೆದವರಿಗೆ ನಿಜವಾಗಿಯೂ ವಿಶೇಷ ವ್ಯವಸ್ಥೆ ಸಿಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸಬೇಕು.
ತಪ್ಪಿತಸ್ಥ ಸಿಬ್ಬಂದಿ ಯಾರೇ ಆಗಿದ್ರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನೊಂದೆಡೆ, ರಕ್ಷಣೆ ಇಲ್ಲದ ಜಾಗಕ್ಕೆ ಭಕ್ತರು ಯಾಕೆ ಹೋಗಬೇಕು ಎಂಬ ಪ್ರಶ್ನೆಯನ್ನು ಅನೇಕ ಕನ್ನಡಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳುತ್ತಿದ್ದಾರೆ. ಇದು ಕೇವಲ ಭಾವನಾತ್ಮಕ ಪ್ರತಿಕ್ರಿಯೆ ಮಾತ್ರವಲ್ಲ, ಭಕ್ತರ ಸುರಕ್ಷತೆ ಕುರಿತು ಇರುವ ಆತಂಕದ ಪ್ರತಿಬಿಂಬವಾಗಿದೆ. ದೇವರ ಮೇಲಿನ ಭಕ್ತಿ ಎಷ್ಟೇ ಇದ್ದರೂ ಭಕ್ತರ ಜೀವ ಮತ್ತು ಗೌರವ ಅದಕ್ಕಿಂತ ಕಡಿಮೆ ಅಲ್ಲ. ಸುರಕ್ಷತೆ ಇಲ್ಲ, ವ್ಯವಸ್ಥೆ ಇಲ್ಲ, ಮಾನವೀಯತೆ ಇಲ್ಲ ಎಂಬ ಭಾವನೆ ಜನರಲ್ಲಿ ಬೇರೂರಿದರೆ ಯಾವುದೇ ಕ್ಷೇತ್ರದ ಹೆಸರಿಗೆ ಧಕ್ಕೆಯಾಗುತ್ತದೆ. ಈ ವಿವಾದಕ್ಕೆ ಪರಿಹಾರ ಬಹಿಷ್ಕಾರದಲ್ಲಿಲ್ಲ, ಸುಧಾರಣೆಯಲ್ಲಿದೆ. ದೇವಸ್ಥಾನ ಆಡಳಿತ ಮಂಡಳಿ ಪಾರದರ್ಶಕವಾಗಿ ನಡೆದುಕೊಳ್ಳಬೇಕು. ಭಕ್ತರ ದೂರುಗಳನ್ನು ಆಲಿಸಬೇಕು. ಸರ್ಕಾರ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಭಕ್ತರು ಕೂಡ ವದಂತಿಗಳಿಗಿಂತ ನೈಜ ಮಾಹಿತಿಗೆ ಮಹತ್ವ ನೀಡಬೇಕು. ಕೊಟ್ಟಿಯೂರು ಎಂಬುದು ಕೇವಲ ಒಂದು ದೇವಸ್ಥಾನವಲ್ಲ, ಶತಮಾನಗಳ ಪರಂಪರೆಯ ಪ್ರತೀಕ. ಆ ಪರಂಪರೆಯ ಗೌರವ ಉಳಿಯಬೇಕಾದರೆ ಮೊದಲು ಭಕ್ತರ ಗೌರವ ಮತ್ತು ಸುರಕ್ಷತೆ ಉಳಿಯಬೇಕು. ಭಕ್ತರು ದೇವರ ದರ್ಶನಕ್ಕೆ ಹೋಗುವಾಗ ಭಯದಿಂದಲ್ಲ, ಭಕ್ತಿಯಿಂದ ಹೋಗುವ ವಾತಾವರಣ ನಿರ್ಮಾಣವಾಗುವುದು ಈಗ ಅತ್ಯಂತ ಅಗತ್ಯವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.